ಫೋಟೋ ಪೂಜೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ಅಕ್ಕರೆಯ ಮಾತಲ್ಲಿ ಸಕ್ಕರೆಯಲ್ಲಿ ಮೊರೆಯಿಡುತ್ತಾ ಹೂರದೆಯದಿ ಪ್ರೀತಿ ಆತ್ಮೀಯತೆ ತೋರುತ್ತಾ ಕಣ್ಣಂಚಲೆ ಕೈ ಹಿಡಿದು ಕೋರುವೆವು ಸ್ವಾಗತ ಸುಸ್ವಾಗತ ಎಂಬಂತೆ ಸರ್ವರನ್ನ ಸ್ವಾಗತ ಭಾಷಣದ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಮಾಣಿಸ್ತರ್ ಅವರು. ಈ ಕಾರ್ಯಕ್ರಮದಲ್ಲಿ ಈಗ ದೀಪವನ್ನ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ. ದೀಪವನ್ನ ಬೆಳಗಿಸಲೆಂದು ಶ್ರೀ ಗಜಾನನ್ ಪವಾರ್ ವಕೀಲರವರಲ್ಲಿ ಮತ್ತು ಎಲ್ಲ ಸರ್ ಕಟ್ಟಿಮನಿ ಸರ್ ಅವರಲ್ಲಿ ಕೇಳಿಕೊಳ್ತೇನೆ. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. शान्तिः शान्तिः शान्तिः. ದೀಪ ನಮ್ಮ ಜ್ಞಾನವನ್ನ ಅರಗಿಸಿ ಜ್ಞಾನವನ್ನ ಬೆಳಗಲಿ ಅಂತಕ್ಕಂಥ ಉದ್ದೇಶದಿಂದ ದೀಪವನ್ನ ಬೆಳಗಿ ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿರುವ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ನೀರಿಂಗೆ ನೈದಿಲಿ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ಗಗನಕ್ಕೆ ಚಂದ್ರಮನಿ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ. ಹಾಗೆ ನಮ್ಮ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಮಹೋದಯರೇ ಶೃಂಗಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹೋದಯರನ್ನ ನಾ ಇವತ್ತು ಸ್ವಾಗತ ಕೋರುತ್ತೇನೆ. ಶ್ರೀ SI ಚನಗಣ್ ಸರ್ ಅವರು KPS ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ SI ಚನಗಣ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ಸಹ ಶಿಕ್ಷಕರ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಬೋರ್ಡೋಲ್ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಶ್ರೀ TR ರಾಠೋಡ್ ಸರ್ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಎಲ್ಲ ಶಿಕ್ಷಕರೊಂದ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಜಿಗಜಣಿ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಶ್ರೀ ಐರ್ ಸಂಗ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಎಲ್ಲ ಸಿಬ್ಬಂದಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಗಜಾನನ್ ಪವಾರ್ ವಕೀಲರು, ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಜಾನನ್ ಪವಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ SS ಹೈನಾಳ್ ಸರ್, ನಿವೃತ್ತ ಶಿಕ್ಷಕರು, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಎಲ್ಲ ಸಿಬ್ಬಂದಿಗಳ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ TR ಕೋಳಿ ಸರ್, ಸಂಗಮೇಶ್ವರ ಪ್ರೌಢಶಾಲೆ ಚರ್ಚನ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ SV ಕಟ್ಟಿಮನಿ ಸರ್, ನಿವೃತ್ತ ಶಿಕ್ಷಕರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ, ಮುದ್ದು ವಿದ್ಯಾರ್ಥಿ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಲಾಲ್ ಸಾಬ್ ಬರಡೋಲ್, ರಾಜಕೀಯ ಯುವ ಧುರೀಣರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಸುಖದೇವ್ ಕೊಕ್ಕ ಅಳಗಿ, ಊರಿನ ಹಿರಿಯರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಗುರಣ್ಣ ಪಟ್ಟಣಶೆಟ್ಟಿ, ಊರಿನ ಹಿರಿಯರು, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ, ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ
ಶ್ರೀ ಗುರುಶಾಂತ್ ಕುಂಬಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರಡೋಲ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಅಂಕಾ ಸರ್, ನಿವೃತ್ತ ಸೈನಿಕರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಾಟೀಲ್, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸಹ ಶಿಕ್ಷಕರ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಶ್ರೀ GR ಸಾವಳ್ಸಂಗ್ ಸರ್, ನಿವೃತ್ತ ಶಿಕ್ಷಕರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಅಬಾರಿ ಬರೆನ್ನದೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಾಲಕ ಬಂಧುಗಳಿಗೂ, ಊರಿನ ಗಣ್ಯಮಾನ್ಯರಿಗೂ, ಮುದ್ದು ವಿದ್ಯಾರ್ಥಿಗಳಿಗೂ, ಸಹ ಶಿಕ್ಷಕರಿಗೂ, ಸಹ ಶಿಕ್ಷಕಿಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಮುಖ್ಯ ಗುರುಗಳ ಪರವಾಗಿ ಸ್ವಾಗತ ಕೋರುತ್ತೇನೆ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸ್ವಾಗತ ಭಾಷಣದ ಮೂಲಕ ಸರ್ವರನ್ನ ಸ್ವಾಗತಿಸಿದಂತಹ ಸಹಶಿಕ್ಷಕರಿಗೆ ಧನ್ಯವಾದಗಳು. ಬದುಕಿಗೆ ಉಸಿರ ಇತ್ತವರು, ವ್ಯಾಖ್ಯಾನಕ್ಕೆ ನಿಲುಕದ ಹೆತ್ತವರು. ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋಣ. ಪ್ರಿಯ ಪಾಲಕರೇ, ಆರೋಗ್ಯವಿದ್ದರೆ ಆಯುಷ್ಯ, ಅಕ್ಷರವಿದ್ದರೆ ಭವಿಷ್ಯ ಎಂಬಂತೆ ಮಕ್ಕಳ ಆರೋಗ್ಯದಷ್ಟೇ ಮುಖ್ಯವಾದದ್ದು ಶಿಕ್ಷಣ. ನಹಿ ಜ್ಞಾನೇನ ಸದೃಶಂ. ಮಗುವಿನ ಅಭಿವೃದ್ಧಿ ಹಾಗೂ ಮಕ್ಕಳ ಸುಂದರ ಭವಿಷ್ಯ ನಿರ್ಮಿಸಿ ಸ್ಪರ್ಧಾ ಜಗತ್ತಿನಲ್ಲಿ ಸ್ಪರ್ಧಿಸಿ ವಿಜಯಿಗಳಂತಾಗಿ ಮಾಡುವಂತದ್ದು ಹಾಗೂ ಸುಸಂಸ್ಕೃತರನ್ನಾಗಿಸುವುದು ನಮ್ಮ ಸಂಸ್ಥೆಯ ಮುಖ್ಯ ಗುರಿ. ಇದೀಗ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಕನಸು ಕಣ್ಣುಗಳಲ್ಲಿ ಬಂದು ಭರವಸೆಯ ಹಾದಿಯಲ್ಲಿ ನಡೆದು ಯಶಸ್ಸಿನ ಮೆಟ್ಟಿಲೇರುತ್ತಿರುವ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ದ್ಯೋತಕವಾಗಿ ಕಿರು ಕಾಣಿಕೆಯ ಮೂಲಕ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಾಳಿ ಸರ್ ಅವರು ನೆರವೇರಿಸಿಕೊಡಲಿದ್ದಾರೆ. ಇದೀಗ ಇದೇ ವರ್ಷ 2025ನೇ ಸಾಲಿಗೆ ನಿವೃತ್ತಿಯಾಗಿರುವ ನಮ್ಮೂರಿನ ಶಿಕ್ಷಕರಾಗಿರುವ ಶ್ರೀ GR ಸಾವಳ್ಸಂಗ್ ಸರ್ ಅವರು ಇದೇ ವರ್ಷ ನಿವೃತ್ತಿಯನ್ನು ಹೊಂದಿದ್ದಾರೆ. ಸುಮಾರು 30-35 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂತ ಶ್ರೀ GR ಸಾವಳ್ಸಂಗ್ ಸರ್ ಅವರಿಗೆ ಈಗ ನಮ್ಮ ಸಂಸ್ಥೆ ವತಿಯಿಂದ ಸನ್ಮಾನ ಮತ್ತು ಸತ್ಕಾರ. ಇದೇ ವರ್ಷ ನಿವೃತ್ತಿಯನ್ನು ಹೊಂದಿರುವ ಶ್ರೀ GR ಸಾವಳ್ಸಂಗ್ ಸರ್ ಅವರಿಗೆ ನಿವೃತ್ತಿ ಬದುಕನ್ನು ಆರಂಭಿಸಿರುವ ಶ್ರೀ SS ಶ್ರೀನಿವಾಸ್ ಅವರು ಸನ್ಮಾನವನ್ನ ಮಾಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ದಾರೆ. ಈ ಒಂದು 2025-26ನೇ ಸಾಲಿಗೆ ನಮ್ಮ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಇಂಥ ಒಂದು ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವುದರ ಮೂಲಕ ಹೆಚ್ಚು ವಸತಿ ಶಾಲೆಗಳಿಗೆ ಆಯ್ಕೆಯಾಗುವುದರ ಮೂಲಕ ನಮ್ಮ ಶಾಲೆಯ ಮತ್ತು ಪಾಲಕರ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು 2025-26ನೇ ಸಾಲಿಗೆ ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿ ಇದೆ. ಆಜಾನ್ ಹನುಮುರ್ಗಿ, ಅಖಿಲೇಶ್ ವನಂಜ್ಕರ್, ಆಕಾಂಕ್ಷಾ ಪಾಟೀಲ್, ಅಲ್ಕಾ ನದಾಬ್, ಅಮಿತ್ ತಳವಾರ್, ಆಸಿಫ್ ಶೇಖ್, ಭೀಮಾಶಂಕರ್ ವನಂಜ್ಕರ್, ಭೂಮಿಕಾ ಕೋಳಿ, ದೋಳಪ್ಪ ಖರಾದ್, ಗಣೇಶ್ ದಿಕ್ಸಂಗಿ, ಗುರುರಾಜ್ ವನಂಜ್ಕರ್, ಈಶ್ವರ್ ಮಠಪತಿ, ಕೃಷ್ಣ ಹಳ್ಳಿ, ಕಾರ್ತಿಕ್ ಕುಂಬಾರ್, ಲಕ್ಷ್ಮಣ್ ಸೆಜಾಳೆ, ಲಕ್ಷ್ಮಿ ಗುಣಕಿ, ಮಸೀದ್ ಮಾಸಿಕ್, ಪವನ್ ಪವಾರ್, ಪ್ರವೀಣ್ ಕಟ್ಟಿಮನಿ, ಪ್ರೇಮ್ ರಾಠೋಡ್, ರೋಹನ್ ಅಲ್ದಿಮಾಟ್, ರೋಹನ್ ಪವಾರ್, ಸಚಿನ್ ಕೋಳಿ, ಸಂಕೇತ್ ಅರ್ಕೇರಿ, ಶ್ರೀರಾಮ್ ಲೋಣಿ, ಸಿದ್ದು ರಾಠೋಡ್, ಸಿದ್ದಾರಾಮ್ ಕುಂಬಾರ್. तेजस्विनी राठोड, मसीद मासिक, लक्ष्मी गुणकी, भूमिका कोड़ी,
ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನವನ್ನ ನಡೀತಾ ಇದೆ. ಶ್ರೀ ಲಾಲ್ಸಾ ಬಡಿಗೇರ್ ಅವರು ಆಕಾಂಕ್ಷಾ ಪಾಟೀಲ್ ಸನ್ಮಾನ ಮಾಡಿರ್ತಕ್ಕಂಥ ಶ್ರೀ ಲಾಲ್ಸಾ ಬಡಿಗೇರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸುಸ್ಮಿತಾ ರಾಠೋಡ್ ಈ ಒಂದು ವಿದ್ಯಾರ್ಥಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ TR ಕೋಳಿ ಸರ್ ಅವರಿಗೆ ಧನ್ಯವಾದಗಳು. ಪ್ರತಿಭಾ ಹೈನಾಳ್ ಈ ವಿದ್ಯಾರ್ಥಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ SS ಹೈನಾಳ್ ಸರ್ ಅವರಿಗೆ ಧನ್ಯವಾದಗಳು. ತೇಜಸ್ವಿನಿ ರಾಠೋಡ್ ಈ ವಿದ್ಯಾರ್ಥಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ SV ಕಟ್ಟಿಮನಿ ಸರ್ ಅವರಿಗೆ ಧನ್ಯವಾದಗಳು. ಕುಮಾರಿ ಮಸೀದ್ಮಾ ಶೇಖ್ ಈ ವಿದ್ಯಾರ್ಥಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ ಗಜಾನಂದ್ ಪವಾರ್ ವಕೀಲರು ಇವರಿಗೆ ಧನ್ಯವಾದಗಳು. ಕುಮಾರಿ ಲಕ್ಷ್ಮಿ ಗುಣಕಿ ಈತಳಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ ಗುರುಶಾಂತ್ ಕುಂಬಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಗೆ ಧನ್ಯವಾದಗಳು. ಕುಮಾರಿ ಭೂಮಿಕಾ ಕೋಳಿ ಈತಳಿಗೆ ಸನ್ಮಾನವನ್ನ ಮಾಡಿರುವ ಶ್ರೀ SI ಚನಗೊಂಡ್ ಸರ್ ಅವರಿಗೆ ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸನ್ಮಾನವನ್ನ ಮಾಡಿರುವ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು. ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮುಗಿಸಿ ವಿವಿಧ ವಸತಿ ಶಾಲೆಗಳಿಗೆ
ನಾವು ಹೊಸಗಡೆ ಎನ್ನದೇ ಮನೆಯನ್ನ ತ್ಯಜಿಸಿ ಇಲ್ಲಿ ಒಂದು ಹಾಸ್ಟೆಲ್ ರೂಮನ್ನ ಮಾಡಿ ನಮಗೆ ಮನೆ ಬಂಧು ಬಾಂಧವರಿಗಿಂತಲೂ ಜ್ಞಾನವೇ ಹೆಚ್ಚು ಅಂತಕ್ಕಂಥ ನಂಬಿ ನಮ್ಮ ಸಂಸ್ಥೆಗೆ ಒಂದು ವರ್ಷ ಪೂರ್ತಿ ಸತತ ಅಧ್ಯಯನವನ್ನು ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರುವ ಈ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಪ್ರತಿಭೆ ಅರಮನೆಯಲ್ಲಿ ಗುಡಿಸಲಲ್ಲಿ ಶ್ರಮ ಸಂಯಮದಿಂದ ಮುನ್ನುಗ್ಗುತ್ತಾರೋ ಅವರಿಗೆ ಒಂದಿಲ್ಲ ಒಂದು ದಿನ ಆ ಒಂದು ಜಯ ಸಿಗುತ್ತದೆ ಅಂತಕ್ಕಂಥ ಇದೇ ಒಂದು ನಿದರ್ಶನ. ಈ ಒಂದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವುದರಲ್ಲೇ ನಮ್ಮ ಶಾಲೆ ನಂಬರ್ 1. ಆಯ್ಕೆ ಮಾಡುವುದರಲ್ಲೇ ಈ ಒಂದು ವಸತಿ ಶಾಲೆಗಳ ಆಯ್ಕೆಯ ಕಣಜ ಅಂತ ಹೇಳಬಹುದು. ಅಂದ್ರೆ ಕಡಿಮೆಯಲ್ಲಿ ಹೆಚ್ಚುಗಳನ್ನ ಮಾಡಿ ನಾವು ಕೇವಲ 53 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿರುತ್ತಾರೆ. ಅದು ನಮ್ಮ ಒಂದು ಶಾಲೆಗೂ ನಮ್ಮ ಊರಿಗೂ ಬಹಳಷ್ಟು ಹೆಮ್ಮೆಯ ವಿಷಯ. ಈ ಒಂದು ಆಯ್ಕೆಯಾಗಿ ನಮ್ಮ ಪಾಲಕರ, ನಮ್ಮ ಶಾಲೆಯ ಮತ್ತು ಊರಿನ ಕೀರ್ತಿಯನ್ನ ಉತ್ತುಂಗಕ್ಕೇರಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಊರಿನ ಗಣ್ಯಮಾನ್ಯರಿಂದ, ಎಲ್ಲ ಅತಿಥಿ ಮಹೋದಯರಿಂದ, ಮುಖ್ಯ ಗುರುಗಳಿಂದ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನೋಡ್ರಿ ಸಾಧನೆ ಅವಮಾನವಾದ ಸ್ಥಳದಲ್ಲಿ ಸನ್ಮಾನ ಸ್ವೀಕರಿಸುವುದೇ ಸಾಧನೆ. ನಮ್ಮ ಸಹೋದರಿಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಾಟೀಲ್ ಅವರಿಗೂ ಕೂಡ ಸನ್ಮಾನ ಮಾಡಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರಿಗೂ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಎಸ್ ಆರ್ ತುಪ್ಪದ ಗುರುಗಳು ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶ್ರೀ ಎಸ್ ಆರ್ ತುಪ್ಪದ ಸರ್ ಅವರ ಸಾಧನೆ ಒಂದು ವರ್ಷ ಪೂರ್ತಿ ಹಗಲಿರಳೆನ್ನದೆ ಮಕ್ಕಳ ಒಂದು ಭವಿಷ್ಯಕ್ಕೆ ಓಡಾಡಿ ಆ ಮಕ್ಕಳ ಒಂದು ಸಾಧನೆಯನ್ನ ಕಂಡು ಅವರೇ ಸನ್ಮಾನಿಸುತ್ತಿರುವುದು ಬಹಳಷ್ಟು ಅವರಿಗೂ ಹೆಮ್ಮೆಯ ವಿಷಯ. ಸಾಧನೆ ಅಂದ್ರೆ ಇದೇ ಅಂದುಕೊಳ್ಬಹುದು. ಇಂದು ನೆರಳು ಕೊಡುವ ಮರ ಎಂದೋ ನೆಟ್ಟ ಸಸಿ. ಹಾಗೆ ಆ ಮರಕ್ಕೆ ಎಷ್ಟು ನಾವು ವ್ಯವಸ್ಥೆ ಮಾಡುತ್ತೇವೋ ಅಷ್ಟು ಬೇಗ ಅದು ಫಲ ಕೊಡುತ್ತದೆ. ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಶ್ರಮ ವಹಿಸಿ ಜ್ಞಾನವನ್ನ ಹಂಚಿ ಆ ವಿದ್ಯಾರ್ಥಿಗಳು ಆ ಜ್ಞಾನವನ್ನ ಉಣಬಂಡು ಈ ಒಂದು ಸಾಧನೆಯನ್ನ ಮಾಡಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನ ತಂದಿದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರೀತಿಯಿಂದ ಉತ್ಸಾಹದಿಂದ ಅವೆಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡುತ್ತಿದ್ದಾರೆ.
ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೆಡಲ್ ಪಡೆದಿರುವುದು ನಿಮ್ಮೆಯೇ ಒಂದು ಒಳ್ಳೆಯ ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಹೀಗೆ ಮುಂಬರುವ ದಿನಗಳಲ್ಲಿ ನಿಮಗೆ ಗೋಲ್ಡ್ ಮೆಡಲ್ಗಳನ್ನು ಸಿಗಲಿ ಅಂತ ಶುಭ ಹಾರೈಸ್ತೇವೆ. ಉನ್ನತ ಶಿಕ್ಷಣವನ್ನ ಯಶಸ್ವಿಯಾಗಿ ಮುಗಿಸಲಿ ಅಂತ ತಿಳ್ಕೊಂಡು ಈ ಊರಿನ ಹಿರಿಯರು, ಅತಿಥಿ ಮಹೋದಯರು, ಎಲ್ಲ ಪಾಲಕರೊಂದು ಶುಭ ಆಶೀರ್ವಾದ ಅವರ ಮೇಲಿರಲಿ. ಸಹಕರಿಸಿದಂತ ಎಲ್ಲ ಪಾಲಕ ಬಂಧುಗಳು ಹಾಗೂ ಅತಿಥಿ ಮಹೋದಯ, ಇನ್ನ ಒಂದು ಅಸಮಾಧಾನದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಪಾಲಕರ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಸುಮಾರು 5-6 ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇದು ಆ ಮೆಸೇಜ್ ಬಂದಿರ್ತಕ್ಕಂಥ ಮೆಸೇಜ್ಗಳನ್ನು ತಿಳಿಸದೆ ಅವರು ಸಹಕಾರ ಮಾಡಲಾರ್ದಕ್ಕೆ 5-6 ಹುಡುಗರು ವಂಚಿತರಾಗಿದ್ದಾರೆ. ದಯವಿಟ್ಟು ಪಾಲಕರು ಹೆಂಗ್ ಮಾಡತ್ತೀರಿ ಅಂತಂದ್ರೆ, ಎಲ್ಲರೂ ಸಂಸ್ಥೆ ಮೇಲೆ ಹೊರೆ ಹಾಕತ್ತೀರಿ. ಎಲ್ಲರಿಗೂ 50-60 ಹುಡುಗರೆಲ್ಲ ಮೊಬೈಲ್ ನಂಬರ್ ಕಷ್ಟ ಆಗ್ತದೆ ಕೊಡೋದು. ನೀವು ಬಂದಿರ್ತಕ್ಕಂಥ ಮೆಸೇಜ್ ನೋಡ್ಲಿಲ್ಲ, ಆಮೇಲೆ ಅದನ್ನ ಮಾಹಿತಿ ಕೊಡ್ಲಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಲಿಲ್ಲ. ಒಂದು ಅಪವಾದ ಅಂದ್ರೆ ನಿನ್ನೆ ಸಂಜೆನೆ ಮೆಸೇಜ್ ನೋಡ್ತಕ್ಕಂಥ ಒಬ್ರು ರೋಹನ್ ಅಲ್ದಿಮಠ ಅನ್ನೋ ವಿದ್ಯಾರ್ಥಿ ದೇವರ ಪ್ರಿಯ ತಗೊಂಡ್ಬಂದಿದ್ದಾರೆ. ಒಂದು ಅವಕಾಶದಿಂದ ವಂಚಿತರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪಾಲಕರು ನೋಡ್ರಿ, ಇವತ್ತು ಪಾಲಕರ ಸಭೆ ಸನ್ಮಾನ ಮಾಡೋದು ಎರಡನೇ ಮಾತ. ಆ ಮಕ್ಕಳಿಗೆ ನಮ್ಮ ಶುಭ ಹಾರೈಕೆ ಯಾವಾಗಲೂ ಇದ್ದೇ ಇರ್ತದ, ತಮ್ಮ ಶುಭ ಹಾರೈಕೆ ಇದ್ದೇ ಇರ್ತದ. ಅವರ ಪ್ರಯತ್ನದ ಯಶಸ್ಸು ಕೊನೆಯವರೆಗೂ ನಿಮ್ಮ ಸಹಕಾರ ಇತ್ತು ಅಂತ ಗುರಿ ಮುಟ್ತಾರೆ. ನಮ್ಮ ಸಂಸ್ಥೆ ಧ್ಯೇಯನೇ ಅದೇ ಅದ, ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಂದು ಮಗು ಯಶಸ್ಸಿನ ದಾರಿ ಹಿಡಿಯಲಿ ಅಂತ ತಗೊಂಡು. ಮತ್ತೆ ಪಾಲಕರು ಈ ತರ ನಿರ್ಲಕ್ಷ್ಯ ಧೋರಣೆ ಮಾಡಿ ಎಲ್ಲ ತಪ್ಪುಗಳನ್ನ ಶಿಕ್ಷಕರ ಮೇಲೆ ಮತ್ತು ಸಂಸ್ಥೆಯ ಮೇಲೆ ಹಾಕಿ ನಾವೇನ್ ಮಾಡಕತ್ತೀವಪ್ಪ ಅಂತಂದ್ರ, ಸುಮ್ನೆ ಮನೇಲಿ ಕೂತು ಸಾಲಿ ಬಿಟ್ಟಿದ್ರು ಪಾಸ್ ಆಗ್ತಾನ ಕಲ್ಸಿದ. ಆಮೇಲೆ ಇಂತ ಬಂದಿರ್ತಕ್ಕಂಥ ಸುದ್ದಿ ಮುಟ್ಸಂಗಿಲ್ಲ. 5-6 ವಿದ್ಯಾರ್ಥಿಗಳು ಸೈನಿಕ ಶಾಲೆಯಿಂದ ವಂಚಿತರಾದಾಗ ನಮ್ಗೆ ಎಷ್ಟು ಅದು ನೋವನ್ನು ಉಂಟು ಮಾಡ್ತದೆ ಹೇಳ್ರಿ. ನೀವು ಮೆಸೇಜ್ ನೋಡಂಗಿಲ್ಲ. ರೈತರು ಬಿಡ್ರಿ, ಎರಡನೇ ಮಾತು. ರೈತರಿದ್ರಿ ಅನ್ನೋ ಕೇಳಿರ್ತಾರ, ಗೊತ್ತಾಗಿಲ್ಲ. ಅಟ್ಲೀಸ್ಟ್ ಗೊತ್ತಿದ್ರೆ ತೋರಿಸಿ. ತಮಗೆ ರಿಸಲ್ಟ್ ಬಂದಾಗ ನೀವು ಕೋಆಪರೇಟ್ ಮಾಡಿದಂತ ಮುಂದಿನ ದಿನ ನಾವು ಸೈನಿಕ ಮತ್ತು ನವೋದಯ ಸೇಲೆ ಆಯ್ಕೆ ಮಾಡಲಿ ಯಶಸ್ವಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಈ ಸಂಸ್ಥೆ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ, ಪಾಲಕರು ನಾನು ಏನೋ ಮಾತಾಡೋದು ಅದೆಲ್ಲವನ್ನ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮ ಸಾಕಷ್ಟು ಅತಿಥಿಗಳು, ಹಿರಿಯರು, ನಿವೃತ್ತ ಶಿಕ್ಷಕರು, ಮಾಜಿ ಸೈನಿಕರಿದಾರ. ಅವರು ಸಂಸ್ಥೆಯ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ನಾವು ಎತ್ತಿ ಹಿಡಿದಾಗ ನಾವು ಮುಂದಿನ ದಿನ ತಿದ್ಕೋತೀವಿ. ನಿಮ್ಮ ಮಕ್ಕಳಿಗಿರ್ತಕ್ಕಂಥ ಏನಾದ್ರೂ ನೀವು ತಿಳಿದ್ರೆ ತಾವು ಕೂಡ ಈ ವೇದಿಕೆ ಮುಂದೆನೆ ನಾವು ಕದ್ದು ಮುಚ್ಚಿ ಅಂತಕ್ಕಂಥದ್ದು ರೂಮಲ್ಲಿ ಹೋಗಿ ನಾನು ಅಷ್ಟೇ ಮೀಟಿಂಗ್ ಮಾಡೋ ಅಗತ್ಯನೇ ಇಲ್ಲ. ತೆರೆದ ವೇದಿಕೆಯಲ್ಲಿ ಎದ್ದು ನಿಂತು ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳನ್ನ ತಾವು ಹೇಳ್ಬೋದು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಅವರಿಗೂ ಕೂಡ ಸ್ವಾಗತ ಅದ ನಮ್ಮ ಮನೆಕಂದ್ರೆ ನೀವೆಲ್ಲರೂ ಕೂಡ ನಮಗೆ ತಿದ್ದಾಗ ನಾವು ಇನ್ನಷ್ಟು ಒಂದು ಹೆಜ್ಜೆ ಮುಂದೆ ಇರ್ತೀವಿ. ಹೊಸದಾಗಿರ್ತಕ್ಕಂಥ ಶಾಲೆಗಳು ನಿಮ್ಮೆಲ್ಲರ ಸಹಕಾರ ಅಷ್ಟೇ ಅಗತ್ಯ ಅದ. ಇದುವರೆ ಸಹಕರಿಸ್ತಕ್ಕಂಥ ಎಲ್ಲ ನೋಡಿ, ಈ ವೇದಿಕೆ ಬಾ ಅಂತಂದ್ರೆ ಕೂಡ ಇನ್ನೂ 4 ಜನ ಅಬ್ಸೆಂಟ್ ಅದಾರೆ. ಇದೊಂದು ಸುವರ್ಣ ಅವಕಾಶ. ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆಗೆ 8 ತಿಂಗಳು ನೀವು ತಾಯಿ ಮತ್ತು ತಂದೆಯನ್ನು ಬಿಟ್ಟು ಮಕ್ಕಳಿಗೆ ನಿಂತು ಕಲ್ತಾರ. ಅವ್ರ ಪರಿಶ್ರಮಕ್ಕೆ ಅಟ್ಲೀಸ್ಟ್ ಒಂದು ಹೂ ಹಾರ ಹಾಕೊಂಡು ಒಂದು 5 ನಿಮಿಷ ಬಂದ ಹೋಗ್ಲಿಕ್ಕೆ ಪಾಲಕರಿಗೆ ಸಡವಿಲ್ರಿ. ನಾವ ಮನೆಗೆ ಹೋಗಿ ತಂದು ಸನ್ಮಾನ ಮಾಡಿ ವಾಪಸ್ ಮನೆಗೆ ಹೋಗಿ ಬಿಡತಕ್ಕಂಥ ಪರಿಸ್ಥಿತಿ ನಮ್ಮ ಶಾಲೆಗೆ ಬಂದದ. ಅದು ನಮ್ಮ ತಪ್ಪು ನಿಮ್ಮ ತಪ್ಪು ಏನ ನಮಗದು ದೇವ್ರ ಶಾಪ ಗೊತ್ತಿಲ್ಲ. ಈ ವೇದಿಕೆ ಬಾ ಅಂತ 4-5 ಸಲ ಫೋನ್ ಹಚ್ಚಿ ಇಲ್ಲಿ ಬರ್ಲಿಕ್ಕೆ ರೆಡಿ ಇಲ್ಲ ಅಂತಂದಾಗ ಪಾಲಕರ ನಿರ್ಲಕ್ಷ್ಯ ಧೋರಣೆ ಎಷ್ಟು ಅಂತಕ್ಕಂಥ ನೀವು ಅರ್ಥ ಮಾಡ್ಕೋತಾ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚಿಗೆ ಸಮಯನ ವ್ಯರ್ಥ ಮಾಡೋದಿಲ್ಲ, ಯಾಕಂತಂದ್ರೆ ಸಮಯದ ಅಭಾವ ಜೊತೆಗೆ ಅಂತ ಬೇಜಾರ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಅವ್ರ ಬುದ್ಧಿಮಟ್ಟ ಈಗ ಉಳಿದ ಶಾಲೆಯಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೂ ಅಥವಾ ಈ ಕೋಚಿಂಗ್ ನಲ್ಲಿ ಓದಿದಂತ ಮಕ್ಕಳಿಗೂ ಬಹಳ
ಬಹಳ ವ್ಯತ್ಯಾಸ ಅದ. ಇವ್ರದ್ದು ಮ್ಯಾಥ್ಸ್ ಆಮೇಲೆ ಸೈನ್ಸ್ GK ಬಹಳ ಸ್ಟ್ಯಾಂಡರ್ಡ್ ಆಗ್ತದ. ಯಾಕಪ್ಪ ಅಂತ ನನ್ನ ಮಗನು ವಿಜಯಪುರದಲ್ಲಿ ಸೈನಿಕ ಶಾಲೆ ಕೋಚಿಂಗ್ 2 ವರ್ಷ ಬಿಟ್ಟಿದ್ದೆ ನಾನು. ಅವನು ಸೈನಿಕ ಶಾಲೆಗೆ ಆಯ್ಕೆ ಆಗಿದ್ದಾನ. ಆದ್ರೆ ಅವ್ರದ್ದು ಬುದ್ಧಿಮಟ್ಟ ಹೆಂಗ್ ಆಗ್ತದಪ್ಪ ಅಂತಂದ್ರ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ವರ್ಗದ ಮ್ಯಾಥ್ಸ್ ಕೂಡ ಬಿಡಿಸ್ತಾರ ಅವರು. ಅಷ್ಟ ಅವ್ರದ್ದು ಬುದ್ಧಿಮತ್ತ ಹೆಚ್ಚಾಗ್ತದ. ಅದಕ್ಕ ಪಾಲಕರು ಈ ಒಂದು ಏನ 2 ವರ್ಷ ತಾವು ಏನೋ ಸ್ವಲ್ಪ ದುಡ್ಡು ಖರ್ಚಾಗಬಹುದು ನಿಮ್ಮದು. ಆದ್ರೆ ಈಗ 6ನೇದಿಂದ 10ನೇ ತರಗತಿವರೆಗೆ ಅವ್ರ ಮಕ್ಕಳದ ಎಜುಕೇಶನ್ ಫುಲ್ ಫ್ರೀ ಆಗ್ತದ. ಯಾಕಪ್ಪ ಅಂತಂದ್ರೆ ಈಗ 6ನೇ ಹಿಡಿದು ಈಗೆಲ್ಲ ಇಲ್ಲಿ ನಾವು ಸ್ವಲ್ಪ ತಾಲೂಕು ಮಟ್ಟದಲ್ಲಿ ಸ್ವಲ್ಪ ಫೀಸ್ ಕಮ್ಮದ. ಬಿಜಾಪುರದಲ್ಲಿ 1 ಲಕ್ಷ ಅದ. ಈಗ ಒಬ್ಬ ವಿದ್ಯಾರ್ಥಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ, ವಿತ್ ಹಾಸ್ಟೆಲ್ ಬಿಟ್ಟರು 1.5 ಲಕ್ಷ ರೂಪಾಯಿ. ಅದಕ್ಕ ಎಲ್ಲ ಪಾಲಕರು ಈ 2 ವರ್ಷ 4ನೇ ಮತ್ತು 5ನೇ ಒಂದೇ ವರ್ಷ ಕೋಚಿಂಗ್ ಬಿಡಬೇಡ್ರಿ ಯಾರು. 4ನೇ ಮತ್ತು 5ನೇ 2 ವರ್ಷ ಬಿಟ್ರಪ್ಪ ಅಂತಂದ್ರ ಹುಡುಗರು ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಆಗ್ತಾವ. ಆಮೇಲೆ 100% ಸಿಲೆಕ್ಷನ್ ಹಾಕಾರ. ಅಷ್ಟೇ ಕೇವಲ ಶಿಕ್ಷಕರ ಜವಾಬ್ದಾರಿ ಅಲ್ಲ ಮತ್ತೆ ವಿದ್ಯಾರ್ಥಿಗಳ ಜವಾಬ್ದಾರಿ ಅಲ್ಲ. ಪಾಲಕರು ಸ್ವಲ್ಪ ಪಾಲಕರ ಸಭೆ ಕರೆದಾಗ ಮಕ್ಕಳ ಏನೋ ಒಂದು ಕೊರತೆ ಅದ ಅಥವಾ ಅವರಲ್ಲಿ ಏನ್ ನ್ಯೂನತೆ ತಾವು ತಿಳಿಸುವಂತದ್ದು ಮಾಡಬೇಕು. ಆಮೇಲೆ ಅವ್ರ ಶಿಕ್ಷಕರು ಅವ್ರದ್ದು ಏನ್ ತೊಂದರೆ ಅದ ಅವರು ಹೇಳ್ತಿರ್ತಾರ. ಅದನ್ನ ಪ್ರತಿಯೊಂದು ತಿಂಗಳಿಗೆ ಏನ್ ಮೀಟಿಂಗ್ ಕರೀತಾರ ಆ ಮೀಟಿಂಗ್ ಪಾಲಕರ ಜವಾಬ್ದಾರಿ ತಗೋಬೇಕು. ಆಮೇಲೆ ಏನೋ ಅವ್ರು ಯಾಕಂದ್ರೆ ತುಪ್ಪ ಸರ್ದು ನೋಡಿದ್ರೆ ನಮಗ್ ಬಹಳ ಒಂದು ಪರಿಶ್ರಮ ಹೌದು. ಯಾಕಪ್ಪ ಶಾಲೆ ಒಬ್ರು ಮುಖ್ಯ ಗುರುಗಳಾಗಿ ಇಲ್ಲಿ ಅವರೆಲ್ಲ ಒಂದು ಅವ್ರ ಆಕ್ಟಿವಿಟೀಸ್ ಆಗ್ಲಿ ತಾವೇ ಎದ್ದು ಚೇರ್ ಹಾಕೋದಾಗ್ಲಿ ಎಲ್ಲರನ್ನ ಸ್ವಾಗತ ಮಾಡೋದಾಗ್ಲಿ ಈ ರೀತಿ ಅವ್ರು ಬಹಳ ಒಂದು ನಯ ವಿನಯದಿಂದ ಎಲ್ಲರ ಜೊತೆ ಸಂಯಮದಿಂದ ಅವ್ರು ವರ್ತಿಸ್ತಾರ. ಅದಕ್ಕೆ ಬಡೋಲ್ ಗ್ರಾಮದಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೀಲಿ. ಅದಕ್ಕೆ ಎಲ್ಲ ಒಂದು ಬಡೋಲ್ ಗ್ರಾಮದ ಎಲ್ಲ ಪಾಲಕರಾಗ್ಲಿ ಹಿರಕ್ಲಿ ಗ್ರಾಮದವ್ರು ಬೇರೆ ಬೇರೆ ದೇವರಿಪುರಿಗೆ ಬಂದಾರ ಏನೋ ಕೇಳ್ಕೊಂಡೆ ನಾವು. ಯಾಕಪ್ಪ ಅಂತಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಬೆಳಿಲಕ್ಕ ಪಾಲಕರದು ಅಷ್ಟೇ ಜವಾಬ್ದಾರಿ ಅದ, ಶಿಕ್ಷಕರು ಅಷ್ಟೇ ಜವಾಬ್ದಾರಿ ಅದ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮೇಡಮ್ಗಳು ಆಗ್ಲಿ ಅವ್ರ ಸಹಪಾಠಿಗಳಿಗೆ ಎಲ್ಲರದು ಒಂದು ಪರಿಶ್ರಮ ಬಹಳ ಅದ. ಅದಕ್ಕೆ ನಾವೆಲ್ಲರೂ ಇದೇ ರೀತಿ ನಾವು ಸಹಕಾರ ನಾವು ಬಡೋದವ್ರು ಈ ಒಂದು ಸಂಸ್ಥೆಗೆ ಕೂಡ ಅದೇ ರೀತಿ ತಾವೆಲ್ಲರೂ 2 ವರ್ಷ ಇದೇ ರೀತಿ ಮಕ್ಕಳಿಗೆ ಹಾಕ್ರಿ. ಆಮೇಲೆ ಅವ್ರು ಆಗಿಲ್ಲ ಅನ್ನುವಂಥದ್ದನ್ನು ಯಾರು ಬೇಜಾರು ಪಡ್ಕೋಬೇಡ್ರಿ. ಇದೇ ರೀತಿ ಇದೇ ಶಾಲೆಯಲ್ಲಿ 8ನೇ ತರಗತಿ ಬಂದದ. ಅದಕ್ಕೆ ಮುಂದೆ ಯಾರು ಈ ಹುಡುಗರು ಆಗ್ಲಿಲ್ಲ ಅಂದ್ರು ಮುಂದೆ 5ನೇ ಆಡಳಿತ ಆಗ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸಿ ನಮ್ಮ ಒಂದು ಇಂದಿನ ಪ್ರಜೆಗಳು ಮುಂದಿನ ಒಂದು ನಮ್ಮ ನಾಗರಿಕರು ಒಳ್ಳೆಯ ನಾಗರಿಕ ಆಗ್ಲಿಕ್ಕ ಇಂಥ ಒಂದು ಸಂಸ್ಥೆ ಸಹಕಾರ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಸದಾ ಒಂದು ಶಾಲೆಯ ಮೇಲೆ ಇರ್ಲಿ ಅಂತ ಆಶಿಸುತ್ತಾ ಈಗ ನಮಗೆ ಕರೆಸಿ ಇವತ್ತು ಅಚಾನಕ್ ನನಗೂ ಸರ್ ಹೇಳಿದ್ರು. ಯಾಕೋ ನಂಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾತು. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದು ಈಗ ಸಿಲೆಕ್ಷನ್ ಆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಒಂದು 2,500 ರೂಪಾಯಿ ಕೊಡ್ತೀನಿ. ಆ ಒಂದು ಅಮೌಂಟ್ ಅನ್ನು ತಗೊಂಡು ಸರ್ ಅವರಿಗೆ ಶಿಕ್ಷಕರು ಎಲ್ಲಾ ಹುಡುಗರಿಗೆ ನೋಟು ಕೊಡ್ಬೇಕು. ಅವರಿಗೆ ಎಷ್ಟು 4 ಬರ್ಲಿ 5 ಬರ್ಲಿ ಆ ಹುಡುಗರಿಗೆ ಅಷ್ಟು ನೋಟು ಕೊಟ್ಟು ನಮ್ಮ ಕಡೆಯಿಂದ ಸ್ವಲ್ಪ ಅಲ್ಪ ಕಾಣಿಕೆ ಈ ಒಂದು ಸಂಸ್ಥೆಯ ಮೇಲೆ ಇರ್ಲಿ ಅಂತ ಹೇಳಿ ತಿಳಿಸುತ್ತಾ ಮತ್ತೊಮ್ಮೆ ಮೇಲೆ ಸೇರಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ನನ್ನ ಕರೆಸಿ ಇಲ್ಲಿ ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಸನ್ಮಾನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಸ್ವಲ್ಪ ಸೊಲಾಪುರಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕಂತ ಅವ್ರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿ ನಾನು ಒಂದೆರಡು ಮಾತು ಮುಗಿಸ್ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇದೀಗ ತಾನೇ ಮಾತನಾಡಿ ಹೋಗಿರ್ತಕ್ಕಂಥ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಪವಾರ್ ವಕೀಲರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು, ಹಿರಿಯರು, ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಕಟ್ಟಿಮಿನಿ ಸರ್ ಅವರೇ, ಹವನಾಳ್ ಸರ್ ಅವರೇ, ಅದೇ ರೀತಿ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ CRP ಮಿತ್ರರಾಗಿರ್ತಕ್ಕಂಥ ರಾಠೋಡ್ ಸರ್ ಅವರೇ, ಅದೇ ರೀತಿ ಸಂಗಮೇಶ್ವರ ಮಾಧ್ಯಮಿಕ ಶಾಲೆಯ ಶಿಕ್ಷಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ TR ಕೋಳಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಊರಿನ ಎಲ್ಲ ಪಾಲಕರೇ, ಮುದ್ದು ವಿದ್ಯಾರ್ಥಿನಿಯರೇ, ಈ ಸಂಸ್ಥೆಯ ಅಧ್ಯಕ್ಷರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ, ಇದು ಒಂದು ಒಳ್ಳೆಯ ಸುಸಂದರ್ಭ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ವರ್ಷಗಳಲ್ಲಿ ಮಹಾನ್ ಸಾಧನೆಯನ್ನು ಗೈದಿರತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವುದಾದ್ರು ಇದ್ರಪ್ಪ ಅಂತಂದ್ರೆ ಅದು ನಾವು ಶ್ರೀ ಚನ್ನಮಲ್ಲಿಕಾರ್ಜುನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ 53 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದ್ರೆ ಇಲ್ಲಿ ಬಹಳಷ್ಟು ಹೆಮ್ಮೆ ಅನಿಸ್ತೈತೆ ನಮಗೆ. ಯಾಕಂದ್ರೆ ಇವತ್ತಿನ ಈ ಕಾಲದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರೀಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ
ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಾರ್ಥಕ ಸೇವೆ ಅಂತಕ್ಕಂಥ ಮನೋಭಾವದಿಂದ ದುಡಿತಕ್ಕಂಥ ಈ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲ ಶಿಕ್ಷಕರು ಕೂಡ ಅಭಿನಂದನೆಗೆ ಅರ್ಹರು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳಷ್ಟು, ಯಾಕಂದ್ರ ನಾವು ಬೇರೆ ಕಡೆ ನಾವು ಬೇರೆ ಕಡೆ ಇಟ್ಟು ನಾವು ಅವರಿಗೆ ಕೋಚಿಂಗ್ ಕೊಡಿಸಿದಾಗ ಒಂದಕ್ಕೆ ಆಯ್ಕೆ ಆಗ್ತಕ್ಕಂಥದ್ದು ಅವಕಾಶಗಳು ಬಹಳಷ್ಟು ಕಡಿಮೆ ಇದಾವೆ. ಆದ್ರೆ ಇಲ್ಲಿ ನಾಲ್ಕು ಏನು ಕೇಳ್ಪಟ್ಟಪ್ಪ ಅಂತಂದ್ರ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 3-4 ಬೇರೆ ಬೇರೆ ವಿಧದ ಶಾಲೆಗಳಿಗೆ, ಮೊರಾರ್ಜಿ ವಸತಿ ಶಾಲೆಗಳಿಗೆ, ಕಿತ್ತೂರು ಚೆನ್ನಮ್ಮ ಶಾಲೆಗೆ, ಸೈನಿಕ ಶಾಲೆಗಳಿಗೆ, ಆಮೇಲೆ ಆದರ್ಶ ವಿದ್ಯಾಲಯಗಳಿಗೆ ಒಬ್ಬ ವಿದ್ಯಾರ್ಥಿ ಸುಮಾರು 4ರಿಂದ 5 ಬೇರೆ ಬೇರೆ ಶಾಲೆಗಳಿಗೆ ಪ್ರವೇಶ ಪಡಿತಾನಪ್ಪ ಅಂದ್ರ ಆ ವಿದ್ಯಾರ್ಥಿ ಸಂಪೂರ್ಣ ಅರ್ಹತೆಯನ್ನು ಪಡ್ಕೊಂಡಾನ ಅಂತಕ್ಕಂಥ ನಾವು ಮಾತನ್ನು ಇಲ್ಲಿ ಹೇಳ್ಬೋದು. ಆದ್ರೆ ಒಂದೇನಪ್ಪಾ ಅಂತಂದ್ರ ತಾಲೂಕಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆಯ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಜಿಲ್ಲೆಗೆಲ್ಲ ಹಂಚತಕ್ಕಂಥ ಕಾರ್ಯವನ್ನ ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಆಗಳೇ ಸರ್ ಮಾತಾಡೋದನ್ನ ಹೇಳಿದ್ರು, ಏನಪ್ಪಾ ಅಂತಂದ್ರ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಮಗು ಮತ್ತು ಶಿಕ್ಷಕರ ನಡುವೆ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಪ್ರಮುಖವಾಗಿ 3 ಅಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ನಾವು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯತೆ ಐತಿ. ಒಂದು, ಬಾಲಕ, ಪಾಲಕ ಮತ್ತು ಶಿಕ್ಷಕ 3 ಈ ಏನ ಅಂಗಗಳದಾವಲ್ಲ, ತಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಹೊಂದಿರ್ತಾವೆ. ಹಂಗಾರೆ ಆ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸಿದೇವಪ್ಪ ಅಂತಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಐತಿ ಅಂತಕ್ಕಂಥ ಮನೋಭಾವನೆಯನ್ನು ನಾನು ಇಲ್ಲಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದಕ್ಕೆ ಈ 2025-26ನೇ ಸಾಲಿನಲ್ಲಿ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಆ ಎಲ್ಲ ಮಕ್ಕಳಿಗೆ ಶುಭ ಕೋರುತ್ತಾ ಅವರ ಮುಂದಿನ ಜೀವನ ಪ್ರಜ್ವಲವಾಗಿರಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಈ ಸಂಸ್ಥೆ ಪ್ರತಿ ವರ್ಷ ಕೂಡ ಬಹಳಷ್ಟು ಪ್ರಗತಿಯನ್ನು ಸಾಧಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೂ 1-2 ಮಾತುಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೂ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಎಡೆಬಿಡದ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಳ್ಳೆಯ ಹಿತನುಡಿಗಳನ್ನು ಹೇಳಿರುವ ಕೆಪಿಎಸ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರತಕ್ಕಂಥ ಶ್ರೀ SR ಚನಗೊಂಡ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಆರಂಭಿಸಿರುವ ಶ್ರೀ SS ಶ್ರೀನಿವಾಸ್ ಅವರು ಸನ್ಮಾನವನ್ನ